ಬಸವೇಶ್ವರ ನಗರದಲ್ಲೂ ಕೂಡ ಮಳೆಯ ಅಬ್ಬರ ಜೋರಾಗಿದೆ. ತಡರಾತ್ರಿ ಧಾರಾಕಾರವಾಗಿ ಮಳೆ ಸುರಿದುಬಿಟ್ಟಿದೆ. ವರ್ಣಾರ್ಭಟಕ್ಕೆ ಮನೆಗಳಿಗೆ ನುಗ್ಗಿದ ಅಪಾರ ಪ್ರಮಾಣದ ನೀರು ಹೊರಗೆ ಹಾಕಲಿಕ್ಕೆ ನಿವಾಸಿಗಳು ಪರದಾಟ, ರಾತ್ರಿ ಇಡೀ ಜಾಗರಣೆ. ಬಟ್ಟೆ ಅಂಗಡಿಗೂ ಕೂಡ ನೀರು ನುಗ್ಗಿದೆ. ಸಾವಿರಾರು ರೂಪಾಯಿ ನಷ್ಟ ಆಗಿದೆ. ಮಳೆ ನೀರು ಹೋಗ್ಲಿಕ್ಕೆ ಸೂಕ್ತ ವ್ಯವಸ್ಥೆಯೇ ಇಲ್ಲ. ಮಾಡಿದ್ದುಣ್ಣೋ ಮಾರಾಯ ಅನ್ನುವಂತಹ ಪರಿಸ್ಥಿತಿ. ಬಿಬಿಎಂಪಿ ಅಧಿಕಾರಿಗಳಿಗೆ ಜನರಿಂದ ಹಿಡಿಶಾಪ. ಇರೋ ಬರೋ ಕೆರೆಗಳನ್ನೆಲ್ಲ ನುಂಗಿ ನೀರು ಕುಡಿದು ರಾಜಕಾಲುವೆಗಳನ್ನು ಒತ್ತುವರೆ ಮಾಡ್ಕೊಂಡು ಕಟ್ಟಡ ಕಟ್ಕೊಂಡು ನೀರು ಹೋಗೋದಕ್ಕೆ ಜಾಗ ಎಲ್ಲಿದೆ? ಸದ್ಯ ಪರಿಸ್ಥಿತಿ ಇದು. ಮಾಡಿದ್ದುಣ್ಣೋ ಮಾರಾಯ ಅಂತಾರಲ್ಲ, ಹಂಗಾಗಿದೆ ಬೆಂಗಳೂರಿಗರ ಕತೆ. ಅಭಿವೃದ್ಧಿಯ ಹೆಸರಿನಲ್ಲಿ ಎಲ್ಲ ಬೇಕಲ್ಲಿ ಕಟ್ಟಡಗಳನ್ನು ಕಟ್ಟಿದ್ದೇ ಕಟ್ಟಿದ್ದು. ಕೆರೆಗಳನ್ನೆಲ್ಲ ಮುಚ್ಚಿ ಅಪಾರ್ಟ್ಮೆಂಟ್ಗಳನ್ನು ನಿರ್ಮಾಣ ಮಾಡಿದ್ದು. ಇವತ್ತು ಸಣ್ಣ ಮಳೆಗೂ ಕೂಡ ಪ್ರವಾಹದ ಪರಿಸ್ಥಿತಿ ಫೇಸ್ ಮಾಡಬೇಕಾದಂತಹ ಪರಿಸ್ಥಿತಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ವರುಣನ ಅಬ್ಬರ ನಿನ್ನೆ ಜೋರಾಗಿತ್ತು. ರಾತ್ರಿ ಸುರಿದಂತಹ ಮಳೆಗೆ ಬೆಂಗಳೂರಿಗರ ಜನಜೀವನ ಏನಿದೆ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ರಸ್ತೆಗಳಲ್ಲಿಯೇ ನಿಂತಿದೆ ನೀರು. ಹಲವೆಡೆ ಅವಾಂತರಗಳು ಸೃಷ್ಟಿಯಾಗಿದೆ. ನಗರದಲ್ಲಿ ಸರಾಸರಿ 36 ಮಿಲಿಮೀಟರ್ ಮಳೆ ಒಂದೇ ದಿನ ಸುರಿದಿರುವಂಥದ್ದು. ಕೊಟ್ಟಿಗೆಪಾಳ್ಯದಲ್ಲಿ 113 ಮಿಲಿಮೀಟರ್ ದಾಖಲೆಯ ಮಳೆಯಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ವರುಣನ ಅಬ್ಬರ ಹೇಗಿತ್ತು ಅನ್ನೋದಕ್ಕೆ ಈ ಅಂಕಿ ಅಂಶಗಳೇ ಸಾಕ್ಷಿ. ದಾಖಲೆಯ ಪ್ರಮಾಣದಲ್ಲಿ ಮಳೆಯಾಗಿದೆ. ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಗಂಟೆಗಟ್ಟಲೆ ಟ್ರಾಫಿಕ್ ಜಾಮು, ತಗ್ಗು ಪ್ರದೇಶದ ಮನೆಗಳಿಗೆ ನೀರು, ಮರಗಳು ದರಶಾಹಿ, ವಿದ್ಯುತ್ ಕಂಬಗಳು ದರಶಾಹಿ, ವಾಹನ ಸವಾರರು ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗೋದಕ್ಕೆ ಪರದಾಡಬೇಕಾದಂತಹ ಪರಿಸ್ಥಿತಿ. ಇವೆಲ್ಲವೂ ಕೂಡ ಒಂದೇ ಮಳೆಗೆ ಬೆಂಗಳೂರಿಗರು ಫೇಸ್ ಮಾಡಿದಂತಹ ಚಾಲೆಂಜ್. ಇವೆಲ್ಲವೂ ಒಂದೇ ಒಂದು ದಿನದ ಮಳೆ. ಇನ್ನೆಲ್ಲಾದರೂ ಜಡಿ ಮಳೆ ಹಿಡ್ಕೊಂಡ್ಬಿಟ್ರೆ, ವಾರಗಟ್ಟಲೆ ಮಳೆ ಬಂದ್ಬಿಟ್ರೆ ಬೆಂಗಳೂರಿನ ಪರಿಸ್ಥಿತಿ ಏನು? ಹಾಗಾದರೆ ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟು ಮಳೆ ಆಗಿದೆ? ಕೊಟ್ಟಿಗೆಪಾಳ್ಯದಲ್ಲಿ 113 ಮಿಲಿಮೀಟರ್ ಮಳೆ ಆಗಿರುವಂಥದ್ದು. ಒಂದೇ ದಿನ ಸುರಿದಿರುವಂತಹ ಮಳೆಯ ಡೀಟೇಲ್ಸನ್ನು ನಾವು ನಿಮಗೆ ಕೊಡ್ತಾ ಇರುವಂಥದ್ದು. ಹಂಪಿ ನಗರದಲ್ಲಿ 108 ಮಿಲಿಮೀಟರ್ ಮಳೆಯಾಗಿದೆ. ನಾಗಾಪುರದಲ್ಲಿ 107.5 ಮಿಲಿಮೀಟರ್ ಮಳೆಯಾಗಿದೆ. ಚೌಡೇಶ್ವರಿ ನಗರದಲ್ಲಿ 79.5 ಮಿಲಿಮೀಟರ್ ಮಳೆಯಾಗಿದೆ. ದಾಖಲೆಯ ಮಳೆ ಆಗಿರುವಂಥದ್ದು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ತಡರಾತ್ರಿ. ಮಾರುತಿ ಮಂದಿರದ ಬಳಿ 75.5 ಮಿಲಿಮೀಟರ್ ಮಳೆಯಾಗಿದೆ. ನಂದಿನಿ ಲೇಔಟ್ನಲ್ಲಿ 71.5 ಮಿಲಿಮೀಟರ್ ಮಳೆಯಾಗಿದೆ. ರಾಜಾಜಿನಗರದಲ್ಲಿ 59 ಮಿಲಿಮೀಟರ್ ಮಳೆಯಾಗಿದೆ. ಬರೀ ಮಳೆಯಲ್ಲ, ಗಾಳಿ ಸಹಿತ ಮಳೆ ಆಗಿರುವಂತಹದ್ದು ಕೆಲವು ಕಡೆ. ನಾಯಂಡಹಳ್ಳಿಯಲ್ಲಿ 46 ಮಿಲಿಮೀಟರ್ ಮಳೆ ಆಗಿರುವಂಥದ್ದು. ಇವೆಲ್ಲವೂ ಕೂಡ ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟು ಪ್ರಮಾಣದ ಮಳೆಯಾಗಿದೆ ಅನ್ನೋದರ ಡೀಟೇಲ್ಸ್. ಇನ್ನು 3 ರಿಂದ 4 ದಿನಗಳ ಕಾಲ ಇದೇ ರೀತಿಯ ಮಳೆ, ದಾಖಲೆಯ ಮಳೆ ಬೆಂಗಳೂರಿನಲ್ಲಿ ಬೀಳುತ್ತೆ ಅಂಥೇಳಿ ಹವಾಮಾನ ಇಲಾಖೆ ಎಚ್ಚರಿಸಿಕೊಂಡಿದೆ. ಬಿಬಿಎಂಪಿ ಮಳೆಯನ್ನು ಫೇಸ್ ಮಾಡೋದಕ್ಕೆ ಹೇಗೆ ಸಿದ್ಧತೆ ಮಾಡಿಕೊಂಡಿದೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ನಿನ್ನೆ ರಾತ್ರಿ ಸುರಿದ ಒಂದೇ ದಿನದ ಮಳೆ ಬೆಂಗಳೂರಿನ ಜನರನ್ನ ಹೇಗೆ ಹಿಂಡಿ ಹಿಪ್ಪೆ ಮಾಡಿತ್ತು ಅನ್ನೋದನ್ನು ನಾವು ನೋಡಿದ್ವಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ್, ಬೆಂಗಳೂರಿನಲ್ಲಿ ದಾಖಲೆಯ ಮಳೆ ಆಗಿದೆ. ತಡರಾತ್ರಿ ಸುರಿದಂತಹ ಮಳೆ ಬೆಂಗಳೂರಿಗರನ್ನ ಹಿಂಡಿ ಹಿಪ್ಪೆ ಮಾಡಿಬಿಟ್ಟಿದೆ. ಸಾಕಾಗ್ಬಿಟ್ಟಿದೆ ಬೆಂಗಳೂರಿಗರಿಗೆ ಮಳೆಯ ಸಹವಾಸ. ಈಗ ಮತ್ತೆ 3 ರಿಂದ 4 ದಿನಗಳ ಕಾಲ ಇದೇ ರೀತಿಯ ಮಳೆ ಆಗುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಎಚ್ಚರಿಸಿದೆ. ಬಿಬಿಎಂಪಿ ಹೆಂಗೆ ಸಿದ್ಧತೆ ಮಾಡಿಕೊಂಡಿದೆ ಅಂತ ಹೇಳಿ? ಖಂಡಿತ ಪ್ರೇಮ್, ಈಗಾಗಲೇ ಬೆಂಗಳೂರಿನಲ್ಲಿ ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಬೆಂಗಳೂರು ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿದೆ ಅನ್ನುವಂಥದ್ದಕ್ಕೆ ನೈಜ ಉದಾಹರಣೆಯನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸುಮಾರು ಬೆಂಗಳೂರಿನ ಹಲವು ಕಡೆ ನಿನ್ನೆ ರಾತ್ರಿ ಸುರಿದ ಮಳೆಗೆ ಸುಮಾರು 36 ಮಿಲಿಮೀಟರ್ ಅಷ್ಟು ಮಳೆ ಆಗಿರುವಂಥದ್ದು. ಬೆಂಗಳೂರಿನ ವಿವಿಧ ಕಡೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಮಳೆ ಬಂದಿರುವಂಥ ಕಾರಣಕ್ಕಾಗಿ ಅಲ್ಲಲ್ಲಿ ಅವಾಂತರಗಳನ್ನು ಸೃಷ್ಟಿ ಮಾಡಿರೋದನ್ನು ನೋಡಿದರೆ ಜನರು ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ನಿರಂತರವಾಗಿ ಸುಮಾರು 2 ಗಂಟೆ ಸುರಿದ ಮಳೆಗೆ ಈಗಾಗಲೇ ಜನಜೀವನ ಅಸ್ತವ್ಯಸ್ತ ಆಗಿ ಕೆಲವು ಕಡೆ ಮೋರಿ ನೀರು ನುಗ್ಗಿ ಮನೆಗಳಿಗೆ ಅವಾಂತರವನ್ನು ಸೃಷ್ಟಿಸಿದ್ರೆ, ಮತ್ತು ಬೇರೆ ಕಡೆಯಲ್ಲಿ ಮಳೆ ನೀರಿನ ಪ್ರಮಾಣವಾಗಿ ಬೇರೆ ಬೇರೆ ಕಾಂಪೌಂಡ್ಗಳನ್ನು ಹೊಡೆದು ಬೇರೆ ಕಡೆಯಿಂದ ನೀರು ನುಗ್ಗಿ ಸಮಸ್ಯೆಗಳನ್ನು ಉಂಟಾಗಿರುವಂಥದ್ದು. ಈಗಾಗಲೇ ಬಿಬಿಎಂಪಿ ನಾವೆಲ್ಲದಕ್ಕೂ ಕೂಡ ಸನ್ನದ್ಧನ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಆದರೆ ಈ ಒಂದು ದೊಡ್ಡ ಮಟ್ಟದ ಮಳೆ ಏಕಕಾಲದಲ್ಲಿ ಬರುವಂಥ ಸಂದರ್ಭದಲ್ಲಿ ಅವರು ಪ್ರಿಪೇರನ್ನು ಮಾಡ್ಕೊಳ್ಳದೆ ಈ ರೀತಿ ಅವಾಂತರಗಳು ಸೃಷ್ಟಿಯನ್ನು
ಮಾಡ್ತದೆ. ಹಾಗಾಗಿ BBMP ಅಧಿಕಾರಿಗಳು ಇನ್ನು 3 ದಿನಗಳ ಕಾಲ ಇದೇ ರೀತಿಯ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗುತ್ತೆ ಅನ್ನುವಂಥ ಮಾಹಿತಿಯನ್ನು ಹವಾಮಾನ ಇಲಾಖೆ ಕೊಟ್ಟಿದ್ರು ಕೂಡ ಯಾವ ರೀತಿ ಪ್ರಿಪೇರ್ ಆಗಿದ್ದಾರೆ ಅನ್ನುವಂಥದ್ದು ಕೂಡ ಬಹಳ ದೊಡ್ಡ ಮಟ್ಟದ ಪ್ರಶ್ನೆ. ಯಾಕಂದರೆ ನಿನ್ನೆ ರಾತ್ರಿ ಬಂದಿರುವಂಥ ಈ ಮಳೆಗೆ ಬೆಂಗಳೂರಿನ ವಿವಿಧ ಕಡೆ ಸಾಕಷ್ಟು ಅವಾಂತರ ಸೃಷ್ಟಿ ಮಾಡುವ ನಿಟ್ಟಿನಲ್ಲಿ ಮತ್ತೆ 3 ದಿನಗಳಾದರೆ ಇದೇ ರೀತಿಯ ವ್ಯವಸ್ಥೆ ಬೆಂಗಳೂರಿನಲ್ಲಿ ಮುಂದುವರಿಯುವ ಸಾಧ್ಯತೆಗಳು ಇರುವಂಥದ್ದು. ಪ್ರೇಮ್, ನಾಗೇಶ್, ಈಗ ನೀವಿರುವಂತಹ ಜಾಗ ಸಾವಿರಾರು ಜನ ವಾಸ ಮಾಡುವಂತಹ ಅಪಾರ್ಟ್ಮೆಂಟು, ಈಗ ಅದು ನಡುಗಡ್ಡೆ ಆಗಿಬಿಟ್ಟಿದೆ. ಅಲ್ಲಿರುವಂತಹ ಜನ ಬೇರೆ ಬೇರೆ ಅವರ ಸಂಬಂಧಿಕರ ಮನೆ, ಸ್ನೇಹಿತರ ಮನೆಗೆ ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಪರಿಸ್ಥಿತಿ ಕಾರಣ ಯಾರು ಅಂಥೇಳಿ ಅಧಿಕಾರಿಗಳೇನಾದರೂ ಬಂದಿದ್ದಾರಾ? ಜನರ ಸಮಸ್ಯೆ ಕೇಳುವಂತಹ ಕೆಲಸ ಮಾಡ್ತಿದ್ದಾರಾ ಹೇಗೆ ಅಂತ? ಪ್ರೇಮ್, ಈಗಾಗಲೇ ಕಳೆದ ಬಾರಿ ಕೂಡ ಈ ಕೇಂದ್ರೀಯ ವಿಹಾರ ಸಂಪೂರ್ಣವಾಗಿ ಮಳೆ ಬಂದಂಥ ಸಂದರ್ಭದಲ್ಲಿ ಜಲಾವೃತವಾಗಿತ್ತು. ಅದನ್ನು ಪರಿಹರಿಸುವ ಕೆಲಸವನ್ನು ಆರಂಭದಲ್ಲಿ ಮಾಡಿದ್ರು ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಶಾಸಕರಾದಂಥ ವಿಶ್ವನಾಥ್ ಅವರು ಪಬ್ಲಿಕ್ ಟಿವಿಗೆ ಬೆಳಿಗ್ಗೆ ಸ್ಪಷ್ಟನೆ ಪಡಿಸಿದ್ರು. ನಾವು ಆರಂಭದಲ್ಲಿ ಕಳೆದ ಬಾರಿ ಇದೇ ರೀತಿಯ ದೊಡ್ಡ ಪ್ರಮಾಣದಲ್ಲಿ ನೀರು ತುಂಬಿದ್ದ ಕಾರಣ ಅಲ್ಲಿ ಜನರಿಗೆ ಸಾಕಷ್ಟು ದೊಡ್ಡ ಮಟ್ಟದ ಸಮಸ್ಯೆ ಆಗಿತ್ತು. ಯಾರು ಕೂಡ ಹೊರಗಡೆ ಬರೋದಕ್ಕೆ ಆಗದ ರೀತಿಯಲ್ಲಿ ನೀರು ತುಂಬಿದ್ದ ಕಾರಣಕ್ಕಾಗಿ ನಾವು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ವಿ. ಆದರೆ ಇವತ್ತು ನಿನ್ನೆ ರಾತ್ರಿ ಬಂದಂಥ ಧಾರಾಕಾರ ಮಳೆಗೆ ಅಲ್ಲಿ ಕಾಂಪೌಂಡನ್ನು ನಿರ್ಮಾಣ ಮಾಡಿತ್ತು. ಆ ಕಾಂಪೌಂಡ್ ಕುಸಿದಿರೋ ಕಾರಣಕ್ಕಾಗಿ ಬೇರೆ ಕಡೆಯಿಂದ ಎಲ್ಲವೂ ಕೂಡ ನೀರು ಈ ಒಂದು ಅಪಾರ್ಟ್ಮೆಂಟ್ ತಗ್ಗಲ್ಲಿರುವುದರಿಂದ ತುಂಬಿಕೊಂಡಿದೆ. ಹಾಗಾಗಿ ಇವತ್ತು ಯಾರು ಕೂಡ ಈ ಅಪಾರ್ಟ್ಮೆಂಟ್ನಲ್ಲಿರುವಂಥ ಜನ ಏನಿದ್ದಾರೆ ಹೊರಗಡೆ ಬರಲಿಕ್ಕೆ ಆಗಲ್ಲ. ಅವರಿಗೆ ಪ್ರಾಥಮಿಕವಾಗಿ ಏನೆಲ್ಲ ವ್ಯವಸ್ಥೆ ಬೇಕೋ ಅದನ್ನು ಮಾಡುವ ಕೆಲಸವನ್ನು ಮಾಡ್ತಾ ಇದ್ದೀನಿ. ಈಗಾಗಲೇ ಅಪಾರ್ಟ್ಮೆಂಟ್ನಲ್ಲಿರುವಂಥ ಜನ ಮನೆ ನೀರನ್ನು ನೋಡ್ತಿರುವಂಥ ವಿಜುವಲ್ಸ್ಗಳು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಯಾರು ಕೂಡ ಈ ಅಪಾರ್ಟ್ಮೆಂಟಿಂದ ಹೊರಗಡೆ ಬರಲಿಕ್ಕೆ ಆಗದ ಪರಿಸ್ಥಿತಿಯಲ್ಲಿ ಈಗ ಇಲ್ಲಿರುವಂಥದ್ದು. ಹಾಗಾಗಿ ಈ ಮಳೆ ನೀರನ್ನು ಹೊರಗಡೆ ಹಾಕುವ ಪ್ರಯತ್ನಗಳು ರಾತ್ರಿಯಿಂದ ನಡೆದರೂ ಕೂಡ ಆ ಮಳೆ ನೀರು ಹೋಗಲಿಕ್ಕೆ ಇನ್ನೂ 1 ರಿಂದ 2 ದಿನಗಳ ಕಾಲ ಬೇಕು. ಹಾಗಾಗಿ ಅಲ್ಲಿರುವಂಥ ಜನರಿಗೆ ಈಗ ಅವರಿಗೆ ನೀರು ತಿಂಡಿಯ ವ್ಯವಸ್ಥೆಯನ್ನು ಹೊರಗಡೆಯಿಂದ ಮಾಡಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಇದನ್ನು ಈಗಾಗಲೇ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ಹೋಗಿರುವಂಥದ್ದು. ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಆ ಕಾಂಪೌಂಡ್ ಬಿದ್ದು ಬೇರೆ ಕಡೆಯಿಂದ ಯಲಹಂಕ ಕೆರೆ ಕೋಡಿ ಒಡೆದಿರುವಂಥ ನೀರು ಸಂಪೂರ್ಣವಾಗಿ ಇಲ್ಲಿ ಬಂದಿರುವಂಥ ಕಾರಣ ಈ ಒಂದು ಅವಾಂತರ ಸೃಷ್ಟಿಯಾಗಿದೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಸಿಗ್ತಾ ಇರುವಂಥದ್ದು. ಪ್ರೇಮ್.